ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್. ಮಹಾಲಕ್ಷ್ಮಿ ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಮೊದಲಿಗೆ ಹೆಡ್ಲೈನ್ಸ್. ಕಲಬುರಗಿ ನಗರದ ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ಜರುಗಿದ ಶ್ರೀ ಭಗೀರಥ ಮಹರ್ಷಿಗಳ ಜಯಂತಿ ಆಚರಣೆ. ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮಹಾನಗರ ಪಾಲಿಕೆ ಮತ್ತು ಶ್ರೀ ಭಗೀರಥ ಜಯಂತಿ ಉತ್ಸವ ಸಮಿತಿಯ ವತಿಯಿಂದ ಆಯೋಜನೆ. ಬೀದರ್ ಜಿಲ್ಲೆ ಹುಮನಾಬಾದ್ ತಾಲೂಕಿನ ಮೋಳ್ಕೆರೆ ಗ್ರಾಮದಲ್ಲಿ ಹಕ್ಕಿ ಜ್ವರದ ಭೀತಿ. ಕೋಳಿ ಫಾರ್ಮ್ಗಳ ಕೋಳಿಗಳನ್ನ ಸಾಮೂಹಿಕವಾಗಿ ಹತ್ಯೆ ಮಾಡುವ ಕಾರ್ಯ ಪ್ರಾರಂಭ. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯಲ್ಲಿ ಜರುಗಿದ ಒಂದು ದಿನದ ಜ್ಞಾನ ಸಂಗಮ ಸಮ್ಮೇಳನ. ನೀರಿನ ನಿರ್ವಹಣೆ ಮತ್ತು ಸುಸ್ಥಿರ ಅಭಿವೃದ್ಧಿಯ ಸಮಾಜ ಸೇವೆ ಕುರಿತು ಉಪನ್ಯಾಸ. ವೀರಶೈವ ಲಿಂಗಾಯತ್ ವಿವಿಧೋದ್ದೇಶ ಸಂಘದ ವತಿಯಿಂದ ಬಸವ ಜಯಂತ್ಯೋತ್ಸವ ಆಚರಣೆ. ಮೇ 15ರ ರವಿವಾರದಂದು ಸಾಯಂಕಾಲ 6 ಗಂಟೆಗೆ ಶೆಟ್ಟಿಯವರ ನಿವೇಶನದಲ್ಲಿ ಆಯೋಜನೆ. ಕರ್ನಾಟಕ ರಾಜ್ಯ ಸರ್ಕಾರಿ ಶುಶ್ರೂಷಕರ ಸಂಘ ಕಲಬುರಗಿ ವತಿಯಿಂದ ಅಂತಾರಾಷ್ಟ್ರೀಯ ಶುಶ್ರೂಷಕರ ದಿನಾಚರಣೆ. ಸರ್ಕಾರಿ ನರ್ಸಿಂಗ್ ಮಹಾವಿದ್ಯಾಲಯದಲ್ಲಿ ನಡೆದ ಫ್ಲಾರೆನ್ಸ್ ನೈಟಿಂಗಲ್ ಪ್ರಶಸ್ತಿ ಪ್ರದಾನ ಸಮಾರಂಭ. ಅಕ್ರಮ ಮರಳುಗಾರಿಕೆಯನ್ನು ತಡೆಯುವಂತೆ MS ಪಾಟೀಲ್ ನರಿಬೋಳು ಆಗ್ರಹ. ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿಯ ವತಿಯಿಂದ ಸಚಿವ ಶಾಸಕರ ಮನೆ ಮುಂದೆ ಪ್ರತಿಭಟನೆ. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ವತಿಯಿಂದ ಬುದ್ಧ ಬಸವ ಅಂಬೇಡ್ಕರ್ ಜಯಂತಿ ಆಚರಣೆ. ಮೇ 15ರಂದು ಆಳಂದ್ ತಾಲೂಕಿನ ನರೋಣ ಗ್ರಾಮದಲ್ಲಿ ಅದ್ಧೂರಿ ಕಾರ್ಯಕ್ರಮದ ಆಯೋಜನೆ. ಈಗ ಸುದ್ದಿ ಸಮಯದ ವಿವರ. ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮಹಾನಗರ ಪಾಲಿಕೆ ಮತ್ತು ಶ್ರೀ ಭಗೀರಥ ಮಹರ್ಷಿ ಜಯಂತಿ ಉತ್ಸವದ ಸಮಿತಿಯ ವತಿಯಿಂದ ಕಲಬುರಗಿ ನಗರದ ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ಶ್ರೀ ಭಗೀರಥ ಮಹರ್ಷಿಗಳ ಜಯಂತಿ ಆಚರಣೆಯನ್ನ ಅದ್ಧೂರಿಯಾಗಿ ನೆರವೇರಿಸಲಾಯಿತು. ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮಹಾನಗರ ಪಾಲಿಕೆ ಹಾಗೂ ಶ್ರೀ 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 ಭಗೀರಥ ಮಹರ್ಷಿಗಳ ಜಯಂತಿ ಉತ್ಸವ ಸಮಿತಿ ಕಲಬುರಗಿ ಇವರ ಸಂಯುಕ್ತಾಶ್ರಯದಲ್ಲಿ ಶ್ರೀ 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 ಭಗೀರಥ ಮಹರ್ಷಿಗಳ ಜಯಂತಿ ಆಚರಣೆಯನ್ನು ದಿನಾಂಕ 13/5/2016 ಶುಕ್ರವಾರ ಮಧ್ಯಾಹ್ನ 12 ಗಂಟೆಗೆ ಕಲಬುರಗಿ ನಗರದ ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಮೊದಲಿಗೆ ನಾಡಗೀತೆಯನ್ನ ಪ್ರಸ್ತುತಪಡಿಸಲಾಯಿತು. ನಂತರ ಶ್ರೀ ಭಗೀರಥ ಮಹರ್ಷಿಗಳ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಲಾಯಿತು. ತದನಂತರ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಅವ್ರ ಪೂರ್ವಜರು ತೀರ್ಕೊಂಡ ನಂತರ ಅವ್ರ ಎಲುಬುಗಳನ್ನು ತೆಳಗ್ ಬಿದ್ದಾಗ ಅದನ್ನ ಗಂಗಾ ಸ್ನಾನ ಮಾಡಿಸತನ ನಾನು ಅನ್ಕರ ಬಿಡಂಗ್ಲಂತ ಭಗೀರಥ ಬಹಳ ಪ್ರಯತ್ನ ಮಾಡಿದ. ಕೊನೆಗೆ ಅದು ಈ ಮಿಥಾಲಜಿ ಇದ್ದಿರಬಹುದು, ಮಿತ್ತಿದ್ದಿರಬಹುದು, ಬಟ್ ಇದರಲ್ಲಿದ್ದಂಥ ಭಾವನೆ ಏನಿದೆಯಲ್ಲ, ಯಾ ಜನ ಇವ್ರು ನನ್ನ ಗುರುಗಳು ಮಹರ್ಷಿ ಭಗೀರಥ ನನ್ನ ಸಮಾಜದವನು, ತನ್ನ ಪೂರ್ವಜರಿಗನ್ಕ ಗಂಗಾ ಸ್ನಾನ ಮಾಡಿಸ್ಬೇಕಂತನ್ಕರ ತಪಸ್ಸೆ ಮಾಡಿ ಕಡೆ ಗಂಗೆನ ಭೂಮಿಗೆ ತಗೊಂಡು ಬಂದಂತ ಮಹಾಪುರುಷರ ತಂದ ಮೇಲೆ ಅವ್ರನ್ನ ನಾವು ಬಹಳ ಎತ್ತರದಿಂದ ನೋಡ್ಬೇಕು. ಎಲ್ಲರೂ ನಮ್ಮ ಆರಾಧ್ಯ ದೇವರು ಅಂತಂದು ಪ್ರತಿಯೊಬ್ಬ
ಸಮಾಜದವನು, ಅವ್ರು ನನ್ನ ದೇವರು, ನನಗಾಗಿ ಅವ ಅದಾನಂತಂದು ಉಪ್ಪಾರರು ಭಗೀರಥನನ್ನ ತನ್ನ ಆರಾಧ್ಯ ದೈವವಾಗಿ ಮಾಡ್ಕೊಂಡಾಗ ನಾವೆಲ್ಲರೂ ಬಹಳ ಭಕ್ತಿಯಿಂದ ಬಂದು ಈ ಸಮಾರಂಭಗಳಿಗಿಂತ ಅಟೆಂಡ್ ಆಗಬೇಕು. ಈ ಸಮಾರಂಭದಲ್ಲಿ ವಿಧಾನ ಪರಿಷತ್ ಶಾಸಕ ಕೆಬಿ ಶಾಣಪ್ಪ, ಕಲಬುರಗಿ ಜಿಲ್ಲಾ ಉಪ್ಪಾರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ಸಗರ್, ಕಾರ್ಯದರ್ಶಿ ಜಯಶ್ರೀ ಗೋಗಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕಿ ಜಗದೀಶ್ವರಿ ಶಿವಕೇರಿ, ಶಶಿಲ್ ನಮೋಶಿ, ಹರ್ಷಾನಂದ್ ಗುತ್ತೇದಾರ್, ಅಪರ ಜಿಲ್ಲಾಧಿಕಾರಿ ಗೋವಿಂದ್ ರೆಡ್ಡಿ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಸುವರ್ಣ ಮಲಾಜಿ ಹಾಗೂ ಉಪಾಧ್ಯಕ್ಷೆ ಶೋಭಾ ಸಿರ್ಸ್ಕಿ ಸೇರಿದಂತೆ ನೂರಾರು ಜನ ಭಾಗವಹಿಸಿದ್ದರು. ಬೀದರ್ ಜಿಲ್ಲೆ ಹುಮನಾಬಾದ್ ತಾಲೂಕಿನ ಮೋಳ್ಕೇರ್ ಗ್ರಾಮದಲ್ಲಿ ಹಕ್ಕಿ ಜ್ವರದ ಭೀತಿಯಿಂದ ಕೋಳಿ ಫಾರ್ಮ್ನಲ್ಲಿನ ಕೋಳಿಗಳನ್ನು ಸಾಮೂಹಿಕವಾಗಿ ಹತ್ಯೆ ಮಾಡುವ ಕಾರ್ಯ ಪ್ರಾರಂಭವಾಗಿದೆ. ಬೀದರ್ ಜಿಲ್ಲೆ ಹುಮ್ನಾಬಾದ್ ತಾಲೂಕಿನ ಮೋಳ್ಕೆರ ಗ್ರಾಮದಲ್ಲಿ H5N1 ಭೀತಿ ಎದುರಾಗಿದೆ. ರಮೇಶ್ ಎಂಬುವರಿಗೆ ಸೇರಿದ ಕೋಳಿ ಫಾರ್ಮ್ನಲ್ಲಿರುವ ಕೋಳಿಗಳಿಗೆ ಹಕ್ಕಿ ಜ್ವರ ಬಂದಿದ್ದು ನಿನ್ನೆಯಿಂದ ಎಲ್ಲಾ ಕೋಳಿಗಳನ್ನು ಸಾಮೂಹಿಕವಾಗಿ ಹತ್ಯೆ ಮಾಡುವ ಕಾರ್ಯ ಆರಂಭವಾಗಿದೆ. ಸರಿಸುಮಾರು 250 ಜನ ಸಿಬ್ಬಂದಿ ಕೋಳಿ ಸಾಯಿಸುವ ಕಾರ್ಯದಲ್ಲಿ ತೊಡಗಿದ್ದು ಫಾರ್ಮ್ನಲ್ಲಿರುವ 1,65,000 ಕೋಳಿಗಳನ್ನ ಇಂದು ಸಂಜೆ ವೇಳೆಗೆ ಕೊಂದು ನೆಲದಲ್ಲಿ ಹೂತು ಹಾಕುವ ಸಾಧ್ಯತೆ ಇದೆ. ಜೊತೆಗೆ ಎಲ್ಲಾ ಕೋಳಿಗಳನ್ನ ಸಾಯಿಸಿದ ನಂತರ ಇಡೀ ಕೋಳಿ ಫಾರ್ಮ್ ಅನ್ನು ಸ್ವಚ್ಛಗೊಳಿಸಿ ಔಷಧಿಯನ್ನ ಸಿಂಪಡಿಸಲಾಗುತ್ತದೆ. ಜೊತೆಗೆ ಸೋಂಕು ಗಾಳಿಯಲ್ಲಿ ಹೋಗದಂತೆ ಎಲ್ಲಾ ರೀತಿಯ ಎಚ್ಚರಿಕೆಯನ್ನ ವಹಿಸಲಾಗಿದೆ. ಬೆಂಗಳೂರಿನಿಂದ ನುರಿತ ಪಶು ವೈದ್ಯರ ತಂಡ, ಪಶು ಸಂಗೋಪನಾ ಇಲಾಖೆಯ ಅಧಿಕಾರಿಗಳ ತಂಡ ಮೋಳ್ಕೆರ ಗ್ರಾಮದಲ್ಲಿ ಬೀಡು ಬಿಟ್ಟಿದ್ದು H5N1 ಸೋಂಕು ಇಲ್ಲ ಎನ್ನುವುದು ಖಾತ್ರಿಯಾದ ಮೇಲೆನೆ ಅಧಿಕಾರಿಗಳ ತಂಡ ವಾಪಸ್ಸು ತಮ್ಮ ಕಾರ್ಯಸ್ಥಳಗಳಿಗೆ ತೆರಳುವರು. ಕೋಳಿಗಳನ್ನ ವೈಜ್ಞಾನಿಕವಾಗಿ ಕೊಲ್ಲಲಾಗಿದ್ದು ಕೋಳಿಗಳ ಸೋಂಕು ತಗುಲದಂತೆ ಎಲ್ಲಾ ರೀತಿಯಿಂದಲೂ ಎಚ್ಚರಿಕೆಯನ್ನು ವಹಿಸಲಾಗಿದೆ. ಜೊತೆಗೆ ಮೋಳ್ಕೆರ ಗ್ರಾಮದ ಸುತ್ತಮುತ್ತ 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಎಲ್ಲಿಯೂ ಕೋಳಿ ಹಾಗೂ ಕೋಳಿ ಮಟ್ಟಿಯಿಂದ ತಯಾರಿಸಿದ ಯಾವುದೇ ಉತ್ಪನ್ನಗಳನ್ನು ಮಾರಾಟ ಮಾಡದಂತೆ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಲಾಗಿದೆ. ಜೊತೆಗೆ ಸಾರ್ವಜನಿಕರು ಭಯಪಡದಂತೆ ಅವರಿಗೆ ಅರಿವು ಮೂಡಿಸುವ ಕೆಲಸವನ್ನ ಮಾಡಲಾಗುತ್ತಿದೆ ಎಂದು ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಸಮಾಜಶಾಸ್ತ್ರ ವಿಭಾಗದಲ್ಲಿ ಒಂದು ದಿನದ ಜ್ಞಾನ ಸಂಗಮ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿತ್ತು. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಸಾಮಾಜಿಕ ಕೆಲಸ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗ ಮತ್ತು ಮಾನ್ಯತೆ ಪಡೆದ MSW ಕಾಲೇಜ್ಗಳ ಜಂಟಿ ಆಶ್ರಯದಲ್ಲಿ ನೀರಿನ ನಿರ್ವಹಣೆ ಮತ್ತು ಸುಸ್ಥಿರ ಅಭಿವೃದ್ಧಿಯ ಸಮಾಜ ಸೇವೆಯ ಆರಂಭದ ಜ್ಞಾನ ಸಂಗಮ ಒಂದು ದಿನದ ಸಮಾವೇಶವನ್ನ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಸಮಾಜಶಾಸ್ತ್ರ ವಿಭಾಗದ ಬಸವೇಶ್ವರ ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು. ಕುಲಪತಿ SR ನಿರಂಜನ್ ರವರು ಸಸಿಗೆ ನೀರು ಹಾಕಿ ಉದ್ಘಾಟನೆ ಮಾಡಿದರು. Administration, it is an opportunity for each individual to administer business. Teaching is a profession. It's a bread and butter for a teacher. Student relationship with the teacher is not prizable. Not a prizable. It is the legacy, intimacy of this relationship. Teacher's relationship is entirely different. A botanist, I am a botanist. You are a social worker. A botanist, you Prakash was basically a botanist or what? You have put the water for the plant. Anybody knows that how much of water plant needs for this? How many water a one human being needs to survive himself for a day? ಒಂದು ಸಸಿ ಎಷ್ಟು ನೀರನ್ನು ಬಯಸ್ತದೆ, ಒಬ್ಬ ಮನುಷ್ಯ ಒಂದು ದಿನಕ್ಕೆ ಎಷ್ಟು ನೀರನ್ನು ಬಳಸ್ತದೆ. ಯಾರಿಗೆ ಇದರಲ್ಲಿ ಈ ದೇಶದಲ್ಲಿ ಅದರ ಬಗ್ಗೆ ಬರೀತಾರೆ? ಯಾರೇ ಒಂದು ಚಂಪು ನೀರು ತಗೊಳ್ಳಿ, ನೀವು ಮುಖ ತೊಗೊಂಡು ಓದಿದ್ದಲ್ಲ ಚೆಲ್ಲಿ ಅಲ್ವ, ಯಾರು ವಾಪಸ್ ಕ್ರಿಕೆಟ್ ಹಾಕಿರ್ತಾರೆ ನೋಡಿ. ಅಭ್ಯಾಸವೇ ಇಲ್ಲ ನಮಗೆ. ಒಂದೇ ಲೋಟ ನೀರು ಯೂಸ್ ಮಾಡ್ರಿ, ಅದು ಕೆಳಗೆ ಚೆಲ್ಬಿಡ್ತು. ಎಸ್ಪೆಷಲಿ ಮುಖ ತೊಳೆಯೋದು ಅಲ್ವಾ. ಸ್ನಾನ ಮಾಡಿದ ನೀರಲ್ಲ 20 ರೂಪಾಯಿ ಕೊಟ್ಟು 40 ರೂಪಾಯಿ ಕೊಟ್ಟು ವಾಟರ್ ಬಾಟಲ್ ತಗೊಂಡು ಒಂದು ಗ್ಲಾಸ್ ನೀರು ಒಬ್ಬ ಕುಡಿದಿಟ್ರೆ ಆ ಬಾಟಲ್ ಇನ್ನೊಬ್ಬ ಮನುಷ್ಯ ತಗೊಳ್ತಾ ಇಲ್ಲ. ಎಂತ ಪರಿಸ್ಥಿತಿ ಇದೆ, ಎಷ್ಟು ಶ್ರೀಮಂತರು ನೋಡಿ. ಈ ಸಮಾವೇಶದಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಕುಲಪತಿಗಳಾದ ಪ್ರೊಫೆಸರ್ SR ನಿರಂಜನ್, ಸಮಾಜಶಾಸ್ತ್ರ ವಿಭಾಗದ ಅಧ್ಯಕ್ಷ ಪ್ರೊಫೆಸರ್ KS ಮಾಲಿ ಪಾಟೀಲ್ ಸೇರಿದಂತೆ ಮಾನ್ಯತೆ ಪಡೆದ MSW ಕಾಲೇಜುಗಳ ಪ್ರಾಂಶುಪಾಲರು, ಸಿಬ್ಬಂದಿಯವರು, ಬೋಧಕರು ಮತ್ತು ವಿದ್ಯಾರ್ಥಿನಿಯರು ಭಾಗವಹಿಸಿದ್ದರು.
ಮೇ 15ರಂದು ರವಿವಾರ ಸಾಯಂಕಾಲ 6 ಗಂಟೆಗೆ ಶೆಟ್ಟಿಯವರ ನಿವೇಶನದಲ್ಲಿ ವೀರಶೈವ ಲಿಂಗಾಯತ್ ವಿವಿಧೋದ್ದೇಶ ಸಂಘದ ವತಿಯಿಂದ ಬಸವ ಜಯಂತ್ಯೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ. ವೀರಶೈವ ಲಿಂಗಾಯತ ವಿವಿಧೋದ್ದೇಶ ಸಂಘದ ವತಿಯಿಂದ ಬಸವ ಜಯಂತ್ಯೋತ್ಸವವನ್ನು ರವಿವಾರ ದಿನಾಂಕ 15/5/2016 ಸಾಯಂಕಾಲ 6 ಗಂಟೆಗೆ ಕಲಬುರಗಿ ನಗರದ ಹೊಸ ಜೇವರ್ಗಿ ರಸ್ತೆಯಲ್ಲಿರುವ ಹೋಟೆಲ್ ಸನ್ ಇಂಟರ್ನ್ಯಾಷನಲ್ ಹತ್ತಿರ ಕೆಇಬಿ ಕಲ್ಯಾಣ ಮಂಟಪ ಎದುರುಗಡೆಯ ಶೆಟ್ಟಿಯವರ ನಿವೇಶನದಲ್ಲಿ ಆಚರಿಸಲಾಗುವುದು ಎಂದು ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರು ಆಗಮಿಸಲಿದ್ದು, ರಂಜಾನ್ ದರ್ಗಾರವರು ಉಪನ್ಯಾಸ ನೀಡಲಿದ್ದಾರೆ. ಬಸವ ಜಯಂತಿ ಆಚರಣೆ ಜೊತೆಗೆ ನಾವು ಏನಾದರೂ ಒಂದು ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿದ್ದೀವಿ. ಈ ವರ್ಷ ನಾವು ಪ್ರೊಫೆಸರ್ ಕಾಲೇಶ್ ಅವರ ಹಾಲಕ್ಕಿ ಬಳಗ ರಾಣೆಬೆನ್ನೂರಿಂದ ಒಂದು ಜಾನಪದ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ಪ್ರಸಾದ ನಂತರ ಈ ಕಾರ್ಯಕ್ರಮ ಮುಂದುವರಿಸ ನಮ್ಮ ವಿನಂತಿ, ನಮ್ಮ ಸಂಘದ ಪರವಾಗಿ ತಾವೆಲ್ಲ ತಮ್ಮ ಕುಟುಂಬ ಸಮೇತ ಮಿತ್ರರು ಎಲ್ಲರೂ ಸರಿ ನಮ್ಮ ಒಂದು ಬಸವ ಜಯಂತಿ ಆಚರಣೆಗೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಮತ್ತು ವಿಚಾರಪಡಿಸಬೇಕಾಗಿ ನಮ್ಮಲ್ಲಿ ಕೋರಿಕೊಳ್ಳುತ್ತೇನೆ. ಮನೋಜ್ ಹಂಚಿನಾಳ್ ಅಧ್ಯಕ್ಷತೆಯನ್ನು ವಹಿಸಲಿದ್ದು, ಪ್ರೊಫೆಸರ್ ಹಾಲೇಶ್ ರವರ ಹಾಲಕ್ಕಿ ಬಳಗದಿಂದ ವಿಶೇಷ ಕಾರ್ಯಕ್ರಮವಿದ್ದು, ರಾತ್ರಿ 7:30ಕ್ಕೆ ಬಸವ ಮಹಾಪ್ರಸಾದವಿರುವುದಾಗಿ ಇದೇ ವೇಳೆ ಮಾಹಿತಿ ನೀಡಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ವೀರಶೈವ ಲಿಂಗಾಯತ ವಿವಿಧೋದ್ದೇಶ ಸಂಘದ ಇತರೆ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಈಗ ಸುದ್ದಿ ಸಮಯದಲ್ಲಿ ಚಿಕ್ಕದೊಂದು ಬ್ರೇಕ್ನ ನಂತರ ಸುದ್ದಿ ಸಮಯ ಮುಂದುವರಿಯುವುದು. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಕರ್ನಾಟಕ ರಾಜ್ಯ ಸರ್ಕಾರಿ ಶುಶ್ರೂಷಕರ ಸಂಘ ಕಲಬುರಗಿ ವತಿಯಿಂದ ಅಂತಾರಾಷ್ಟ್ರೀಯ ಶುಶ್ರೂಷಕರ ದಿನಾಚರಣೆ ಮತ್ತು ಫ್ಲಾರೆನ್ಸ್ ನೈಟಿಂಗೇಲ್ ಪ್ರಶಸ್ತಿ ಪ್ರದಾನ ಸಮಾರಂಭ ಜರುಗಿತು. ಕರ್ನಾಟಕ ರಾಜ್ಯ ಸರ್ಕಾರಿ ಶುಶ್ರೂಷಕರ ಸಂಘ ಕಲಬುರಗಿಯ ವತಿಯಿಂದ ಮೇ 12ರಂದು ಅಂತಾರಾಷ್ಟ್ರೀಯ ಶುಶ್ರೂಷಕರ ದಿನಾಚರಣೆ ಹಾಗೂ ಫ್ಲಾರೆನ್ಸ್ ನೈಟಿಂಗೇಲ್ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಕಲಬುರಗಿ ನಗರದ ಸರ್ಕಾರಿ ನರ್ಸಿಂಗ್ ಮಹಾವಿದ್ಯಾಲಯ ಜಿಲ್ಲಾ ಆಸ್ಪತ್ರೆಯಲ್ಲಿ ದಿನಾಂಕ 12/5/2016 ಸಾಯಂಕಾಲ 5 ಗಂಟೆಗೆ ಹಮ್ಮಿಕೊಳ್ಳಲಾಗಿತ್ತು. ಮೊದಲಿಗೆ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಆಮೇಲೆ ಎಲ್ಲ ಹಳ್ಳಿ ಊರಿಂದ ಅದೆಲ್ಲ ಸೇವೆ ಮಾಡಿ ಸರ್ವಿಸ್ ಮಾಡಿ ನೀವು ಬಹಳ ಒಂದು 25-30 ವರ್ಷದ ಎಕ್ಸ್ಪೀರಿಯನ್ಸ್ ಆಗಿ ನಿಮ್ಗೆ ಈ ಇನ್ಸ್ಟಿಟ್ಯೂಟಲ್ಲಿ ನೀವು ಸೇವೆ ಸಲ್ಲಿಸಿ ಹೊಸ ಹೊಸ ನರ್ಸ್ಗಳು ಟ್ರೈನಿಂಗ್ ಕೊಟ್ಟು ಬಂದ ಎಲ್ಲ ನಾನು ನರ್ಸಸ್ ಅಂತಂದ್ರೆ ಹೈಯೆಸ್ಟ್ ರಿಗಾರ್ಡ್ ಕೊಡ್ತೀನಿ. ನಾವೆಲ್ಲ ನಮ್ಮ ನರ್ಸಸ್. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿ ಡಾಕ್ಟರ್ ಉಮೇಶ್ ಜಾಧವ್, ಗುಲ್ಬರ್ಗಾ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ ಟಿ.ಎ. ಶೇಪೂರ್, ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಮೊಹಮ್ಮದ್ ಜಾಕೀರ್ ಅನ್ಸಾರಿ, ಕರ್ನಾಟಕ ರಾಜ್ಯ ಫಾರ್ಮಸಿಸ್ಟ್ ನೌಕರರ ಸಂಘ ಬೆಂಗಳೂರಿನ ಅಧ್ಯಕ್ಷ ಬಿ.ಎಸ್. ದೇಸಾಯಿ, ಶುಶ್ರೂಷಕ ಅಧ್ಯಕ್ಷೆ ಸುಮಿತ್ರಾ ಹೋಟ್ಕರ್ ಹಾಗೂ ನಾಗಮ್ಮ ಹುಲಿಮನಿಯವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದರು. ಈ ವೇಳೆ ಸಂಘದ ಅಧ್ಯಕ್ಷೆ ಸುಲೋಚನಾ ಚೌಧರಿ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಅಕ್ರಮ ಮರಳುಗಾರಿಕೆಯನ್ನು ತಡೆಯುವಂತೆ ಆಗ್ರಹಿಸಿ ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿಯ ವತಿಯಿಂದ ಸಚಿವ ಮತ್ತು ಶಾಸಕರುಗಳ ಮನೆಯ ಮುಂದೆ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಂಎಸ್ ಪಾಟೀಲ್ ನರಿಬೋಳ್ ತಿಳಿಸಿದ್ದಾರೆ. ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನಲ್ಲಿ ನಡೆಯುತ್ತಿರುವ ಅಕ್ರಮ ಮರಳುಗಾರಿಕೆಯನ್ನ ತಡೆಯುವಂತೆ ಆಗ್ರಹಿಸಿ ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿಯ ವತಿಯಿಂದ ಮೇ 14ರಂದು ಉಸ್ತುವಾರಿ ಸಚಿವ ಡಾಕ್ಟರ್ ಖಮ್ರುಲ್ ಇಸ್ಲಾಂ ರವರ ಮನೆಯ ಮುಂದೆ, ಮೇ 15ರಂದು ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ರವರ ಮನೆಯ ಮುಂದೆ ಮತ್ತು ಮೇ 16ರಂದು ಜೇವರ್ಗಿ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ರವರ ಮನೆಯ ಮುಂದೆ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಂಎಸ್ ಪಾಟೀಲ್ ನರಿಬೋಳ್ ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಅಧಿಕಾರಿಗಳು
ನಿರ್ವಚನಾಧಿಕಾರಿಗಳು ಈ ಅಕ್ರಮ ತಡೆಯುವಲ್ಲಿ ವಿಫಲರಾಗಿದ್ದಾರೆ. ಅವರು ರಾಜೀನಾಮೆಗೆ ಆಗ್ರಹಿಸಿ ನಾವು ಈ ಉಸ್ತುವಾರಿ ಸಚಿವರ ಮನೆ ಎದುರು, ಶರಣಪ್ರಕಾಶ್ ಪಾಟೀಲ್ ಮನೆ ಎದುರು ಮತ್ತು ಡಾಕ್ಟರ್ ಅಜಯ್ ಸಿಂಗ್ ರಾಜೀನಾಮೆಗೆ ಆಗ್ರಹಿಸಿ ನಾವು ಅಜಯ್ ಸಿಂಗ್ ಅವ್ರ ಮನೆ ಎದುರು ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಈ ಒಂದು ಹೋರಾಟಕ್ಕೂ ಕೂಡ ಜಿಲ್ಲಾಡಳಿತ ನಮ್ಮ ಬೇಡಿಕೆ ಸ್ಪಂದಿಸದೇ ಇದ್ದಾಗ ನಾವು ಮುಂದಿನ ದಿನಗಳಲ್ಲಿ ಉಗ್ರ ಸ್ವರೂಪದ ಹೋರಾಟ ಮಾಡಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆನ ತಮ್ಮ ಮಾಧ್ಯಮದ ಮೂಲಕ ಜಿಲ್ಲಾಡಳಿತಕ್ಕೆ ನೀಡ್ತಾ ಇದ್ದೇವೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷ ಎಂಎಸ್ ಪಾಟೀಲ್ ನರಿಬೋಳ್, ಶ್ರವಣ್ ಕುಮಾರ್ ನಾಯಕ್, ದತ್ತಾತ್ರೇಯ ಕುಲಕರ್ಣಿ, ಬಾಬುರಾವ್ ಬಸಂತವಾಡಿ, ದೇವೇಂದ್ರ ಚಿಗ್ರಳ್ಳಿ, ರಾಜೇಂದ್ರ ರಾಜ್ವಾಡ್, ರಾಹುಲ್ ಹಿಬಾರೆ ಮತ್ತು ಶರಣಬಸವ ಹಿಪ್ಪರ್ಗಿ ಉಪಸ್ಥಿತರಿದ್ದರು. ಮೇ 15ರಂದು ಕಲಬುರಗಿ ಜಿಲ್ಲೆ ಆಳಂದ್ ತಾಲೂಕಿನ ಸುಕ್ಷೇತ್ರ ನರೋಣ ಗ್ರಾಮದಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಜಯಂತಿಯನ್ನ ವಿಶಿಷ್ಟವಾಗಿ ಆಚರಿಸಲಾಗುವುದು ಎಂದು ಡಿಜಿ ಸಾಗರ್ ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ವತಿಯಿಂದ ಇದೇ ತಿಂಗಳ ಮೇ 15ರಂದು ಕಲಬುರಗಿ ಜಿಲ್ಲೆಯ ಆಳಂದ್ ತಾಲೂಕಿನ ಸುಕ್ಷೇತ್ರ ನರೋಣ ಗ್ರಾಮದಲ್ಲಿ ಹೋಬಳಿ ಮಟ್ಟದ ಬುದ್ಧ ಬಸವ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವವನ್ನ ವಿಶಿಷ್ಟವಾಗಿ ಆಚರಿಸಲಾಗುವುದು ಎಂದು ಡಿಜಿ ಸಾಗರ್ ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ನರೋಣಾದ ಗುರು ಮಹಾಂತ ಸ್ವಾಮಿಗಳು ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಲಿದ್ದು ಆಳಂದ್ ಶಾಸಕ ಬಿಆರ್ ಪಾಟೀಲ್ ರವರು ಇದರ ಉದ್ಘಾಟನೆ ಮಾಡಲಿದ್ದಾರೆ. ಪರಿವರ್ತನೆಗಾಗಿ ಆಯಾ ಕಾಲಘಟ್ಟದಲ್ಲಿ ಹೋರಾಟ ಮಾಡಿರ್ತಕ್ಕಂಥ ಮುತ್ಸದ್ದಿಗಳು ವಿಶ್ವಕ್ಕೆ ಒಂದು ಖ್ಯಾತಿಯನ್ನು ಗಳಿಸಿರ್ತಕ್ಕಂಥ ಮಾನವ ಕುಲಕ್ಕೆ ಒಂದು ಶ್ರೇಷ್ಠತೆಯನ್ನು ಸಾಧನೆಗೈದಿರ್ತಕ್ಕಂಥ ಮಹಾಗಣ್ಯರಾಗಿರ್ತಕ್ಕಂಥ ಬಸವ ಡಾಕ್ಟರ್ ಅಂಬೇಡ್ಕರ್ ಅವರ ವಿಚಾರಗಳು ಇವತ್ತು ಸಮಾಜದ ಪ್ರತಿಯೊಂದು ಮನೆಗಳಿಗೆ ಮತ್ತು ಜನರ ಮನಸ್ಸುಗಳಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಮಾಡ್ತಾ ಬಂದಿದೆ. ಉರಿಲಿಂಗ ಪೆದ್ದಿ ಮಠದ ಜ್ಞಾನ ಪ್ರಕಾಶ ಸ್ವಾಮೀಜಿಯವರು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಸೇರಿದಂತೆ ಇತರೆ ಅನೇಕ ಜನರು ಆಗಮಿಸಲಿದ್ದಾರೆ ಎಂದು ಡಿಜಿ ಸಾಗರ್ ಇದೇ ವೇಳೆ ಮಾಹಿತಿ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಸುದ್ದಿ ಸಮಯದ ಹೆಡ್ಲೈನ್ಸ್. ಕಲಬುರಗಿ ನಗರದ ಡಾಕ್ಟರ್ ಎಸ್ ಎಂ ಪಂಡಿತ್ ರಂಗಮಂದಿರದಲ್ಲಿ ಜರುಗಿದ ಶ್ರೀ ಭಗೀರಥ ಮಹರ್ಷಿಗಳ ಜಯಂತಿ ಆಚರಣೆ. ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮಹಾನಗರ ಪಾಲಿಕೆ ಮತ್ತು ಶ್ರೀ ಭಗೀರಥ ಜಯಂತಿ ಉತ್ಸವ ಸಮಿತಿಯ ವತಿಯಿಂದ ಆಯೋಜನೆ. ಬೀದರ್ ಜಿಲ್ಲೆ ಹುಮನಾಬಾದ್ ತಾಲೂಕಿನ ಮೋಳ್ಕೆರೆ ಗ್ರಾಮದಲ್ಲಿ ಹಕ್ಕಿ ಜ್ವರದ ಭೀತಿ. ಕೋಳಿ ಫಾರ್ಮ್ಗಳ ಕೋಳಿಗಳನ್ನ ಸಾಮೂಹಿಕವಾಗಿ ಹತ್ಯೆ ಮಾಡುವ ಕಾರ್ಯ ಪ್ರಾರಂಭ. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯಲ್ಲಿ ಜರುಗಿದ ಒಂದು ದಿನದ ಜ್ಞಾನ ಸಂಗಮ ಸಮ್ಮೇಳನ. ನೀರಿನ ನಿರ್ವಹಣೆ ಮತ್ತು ಸುಸ್ಥಿರ ಅಭಿವೃದ್ಧಿಯ ಸಮಾಜ ಸೇವೆ ಕುರಿತು ಉಪನ್ಯಾಸ. ವೀರಶೈವ ಲಿಂಗಾಯತ್ ವಿವಿಧೋದ್ದೇಶ ಸಂಘದ ವತಿಯಿಂದ ಬಸವ ಜಯಂತ್ಯೋತ್ಸವ ಆಚರಣೆ. ಮೇ 15ರ ರವಿವಾರದಂದು ಸಾಯಂಕಾಲ 6 ಗಂಟೆಗೆ ಶೆಟ್ಟಿಯವರ ನಿವೇಶನದಲ್ಲಿ ಆಯೋಜನೆ. ಕರ್ನಾಟಕ ರಾಜ್ಯ ಸರ್ಕಾರಿ ಶುಶ್ರೂಷಕರ ಸಂಘ ಕಲಬುರಗಿ ವತಿಯಿಂದ ಅಂತಾರಾಷ್ಟ್ರೀಯ ಶುಶ್ರೂಷಕರ ದಿನಾಚರಣೆ. ಸರ್ಕಾರಿ ನರ್ಸಿಂಗ್ ಮಹಾವಿದ್ಯಾಲಯದಲ್ಲಿ ನಡೆದ ಫ್ಲಾರೆನ್ಸ್ ನೈಟಿಂಗಲ್ ಪ್ರಶಸ್ತಿ ಪ್ರದಾನ ಸಮಾರಂಭ. ಅಕ್ರಮ ಮರಳುಗಾರಿಕೆಯನ್ನು ತಡೆಯುವಂತೆ ಎಂಎಸ್ ಪಾಟೀಲ್ ನರಿಬೋಳ್ ಆಗ್ರಹ. ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿಯ ವತಿಯಿಂದ ಸಚಿವ ಶಾಸಕರ ಮನೆ ಮುಂದೆ ಪ್ರತಿಭಟನೆ. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ವತಿಯಿಂದ ಬುದ್ಧ ಬಸವ ಅಂಬೇಡ್ಕರ್ ಜಯಂತಿ ಆಚರಣೆ. ಮೇ 15ರಂದು ಆಳಂದ್ ತಾಲೂಕಿನ ನರೋಣ ಗ್ರಾಮದಲ್ಲಿ ಅದ್ಧೂರಿ ಕಾರ್ಯಕ್ರಮದ ಆಯೋಜನೆ. ಇದಿಷ್ಟು ನಮ್ಮ ಇವತ್ತಿನ ಸುದ್ದಿ ಸಮಯ. ಮತ್ತೆ ಮುಂದಿನ ಸುದ್ದಿ ಸಮಯದಲ್ಲಿ ಭೇಟಿಯಾಗೋಣ. ಸ್ಥಳೀಯ ಸುದ್ದಿಗಳಿಗಾಗಿ ಸದಾ ನೋಡ್ತಾ ಇರಿ ನಮ್ಮ ಸುದ್ದಿ ಸಮಯ. ವಂದನೆಗಳು. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್.
ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ.